ನಮಸ್ಕಾರ ವೀಕ್ಷಕರೇ, ಶಾಂತ ಟೈಮ್ 7ಗೆ ಸ್ವಾಗತ. ನಾನು ಮೇಘ್ನಾ. ಬೆಳಗಾವಿ ಜಿಲ್ಲಾ ಶಿಕ್ಷಕರ ಬಹುದಿನಗಳ ಬೇಡಿಕೆಯಾಗಿದ್ದ ಗುರುಭವನ ನಿರ್ಮಾಣಕ್ಕಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುತುವರ್ಜಿ ವಹಿಸಿದ ಫಲವಾಗಿ 17 ಗುಂಟೆ ಜಾಗ ಮಂಜೂರಾಗಿದ್ದು ಮಂಗಳವಾರ ಆದೇಶ ಪತ್ರ ಹಸ್ತಾಂತರಿಸಲಾಯಿತು. ಕುವೆಂಪು ನಗರದಲ್ಲಿರುವ ಸಚಿವರು ಗೃಹ ಕಚೇರಿಯಲ್ಲಿ ಮಂಗಳವಾರ ಜಿಲ್ಲಾ ಗುರುಭವನ ನಿರ್ಮಾಣಕ್ಕಾಗಿ ಮಂಜೂರಾಗಿರುವ 17 ಗುಂಟೆ ಜಾಗದ ಆದೇಶ ಪತ್ರವನ್ನು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಹಾಗೂ ಶಿಕ್ಷಣ ಸಂಘದ ಪದಾಧಿಕಾರಿಗಳಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಸ್ತಾಂತರಿಸಿದರು. ಈ ವೇಳೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳ್ಳಿ, ಶಿಕ್ಷಕರ ಸಂಘದ ಬಹುದಿನಗಳ ಬೇಡಿಕೆಯನ್ನು ಸಚಿವರು ಈಡೇರಿಸಿದ್ದಾರೆ. ತಾವು ನೀಡಿದ ಭರವಸೆಯಂತೆ ಜಾಗವನ್ನು ಮಂಜೂರು ಮಾಡಿಸಿಕೊಟ್ಟಿದ್ದಾರೆ. ಗುರುಭವನಕ್ಕೆ ಜಾಗ ಮಂಜೂರು ಮಾಡಿಸಿಕೊಡುವ ಮೂಲಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುರು ಕಾಣಿಕೆ ಅರ್ಪಿಸಿದ್ದಾರೆ. ಇಡೀ ರಾಜ್ಯಕ್ಕೆ ಮಾದರಿಯಾಗಿರುವ ಕೆಲಸವನ್ನು ಸಚಿವರು ಮಾಡಿದ್ದಾರೆ. ಹಿಂಡಲಗ ಗ್ರಾಮದಲ್ಲಿ ಗಣಪತಿ ಮಂದಿರದ ಬಳಿ 17 ಗುಂಟೆ ಜಾಗದಲ್ಲಿ ಗುರುಭವನ ನಿರ್ಮಾಣಗೊಳ್ಳಲಿದೆ ಎಂದು ಚನ್ನರಾಜ ಹಟ್ಟಿಹೊಳ್ಳಿ ಅವರು ತಿಳಿಸಿದ್ದಾರೆ. ಈ ವೇಳೆ ಮಾತನಾಡಿದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಯಕುಮಾರ್ ಹೆಬ್ಳಿ, ಸಚಿವರು ನೀಡಿದ ಭರವಸೆಯಂತೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಜಾಗವನ್ನು ಮಂಜೂರು ಮಾಡಿಸಿದ್ದಾರೆ. ಇಡೀ ಶಿಕ್ಷಕ ಬಳಗಕ್ಕೆ ಇದರಿಂದ ಸಂತೋಷವಾಗಿದೆ. ಇದಕ್ಕಾಗಿ ಸಮಸ್ತ ಶಿಕ್ಷಕರು ಬಳಗದ ವತಿಯಿಂದ ಧನ್ಯವಾದ ಅರ್ಪಿಸುತ್ತೇವೆ. ಗುರುಭವನ ನಿರ್ಮಾಣಕ್ಕೆ ಶೀಘ್ರವೇ ಶಂಕುಸ್ಥಾಪನೆ ಮಾಡಲಾಗುವುದು. ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಚನ್ನರಾಜ್ ಹಟ್ಟಿಹೊಳ್ಳಿ ಅವರುಗಳನ್ನು ಸಾರ್ವಜನಿಕರವಾಗಿ ಸನ್ಮಾನಿಸಲಾಗುವುದು ಎಂದಿದ್ದಾರೆ. ಇನ್ನು ಈ ವೇಳೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿಡಿಪಿಐ ಲೀಲಾವತಿ ಹಿರೇಮಠ್, ಬೆಳಗಾವಿ ನಗರ ಕ್ಷೇತ್ರದ ಶಿಕ್ಷಣಾಧಿಕಾರಿ ರವಿ ಭಜಂತ್ರಿ, ಗ್ರಾಮೀಣ ಶಿಕ್ಷಣಾಧಿಕಾರಿ ಆಂಜನೇಯ ಸೇರಿದಂತೆ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶಿಕ್ಷಕರು ಸಂಘಟನೆಯ ಪರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೂ ಚನ್ನರಾಜ ಹಟ್ಟಿಹೊಳ್ಳಿ ಅವರನ್ನು ಸನ್ಮಾನಿಸಲಾಯಿತು. ಶಿಕ್ಷಕರಿಗಾಗಿ ಒಂದು ಐತಿಹಾಸಿಕ ದಿನ. ಸಮಸ್ತ ಪ್ರೈಮರಿ ಶಿಕ್ಷಕರ ಸಂಘಟನೆ ಇರಬಹುದು, ಹೈಸ್ಕೂಲ್ ಶಿಕ್ಷಕರ ಸಂಘಟನೆ, PU ಕಾಲೇಜಿನ ಒಂದು ಉಪನ್ಯಾಸಕರ ಒಂದು ಸಂಘಟನೆಗೆ ಬಹಳ ದಿವಸದ ಬೇಡಿಕೆ. ಬೆಳಗಾವಿ ನಗರದಲ್ಲಿ ಒಂದು ಗುರುಭವನ ನಿರ್ಮಾಣಕ್ಕಾಗಿ ಜಾಗೆಯನ್ನು ಕೊಡಿ ಅಂತ, ಜಮೀನನ್ನು ಕೊಡಿ ಅಂತ ಜಿಲ್ಲಾಧಿಕಾರಿಗಳಿಗೆ, ಸಚಿವರುಗಳಿಗೆ ಬಹು ದಿವಸಗಳ ಬೇಡಿಕೆ ಇತ್ತು. ಅದೇ ರೀತಿ ಅವರು ಈ ಭಾಗದ ನೆಚ್ಚಿನ ಸಚಿವರಾದಂಥ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರನ್ನ ಕೋರಿಕೊಂಡಾಗ, ನಮಗೆ ಗುರುಭವನಕ್ಕೆ ಜಮೀನನ್ನು ಮಂಜೂರು ಮಾಡಬೇಕಂತ ಹೇಳಿದಾಗ ಅತ್ಯಂತ ಸಂತೋಷದಿಂದ ಸಚಿವರು ನಮ್ಮ ಮತಕ್ಷೇತ್ರದಲ್ಲಿ ಜಮೀನನ್ನು ಹುಡುಕಿ ತಮಗೆ ಕೊಡ್ತೇವೆ ಅಂತ ಹೇಳಿದರು. ಅದೇ ರೀತಿ ಇವತ್ತು ತಮ್ಮ ಮಾತನ್ನು ಉಳಿಸಿಕೊಂಡು ಇದೇ ನಮ್ಮ ಹಿಂಡಲ್ಗ ಗಣಪತಿಯ ಪಕ್ಕದಲ್ಲಿರುವಂಥ ಸರ್ಕಾರಿ ಜಮೀನಿನಲ್ಲಿ ಸುಮಾರು 17 ಗುಂಟೆ ಜಾಗವನ್ನು ಇವತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ಶಿಕ್ಷಕರ ವೃಂದಕ್ಕೆ ಗುರುಭವನ ನಿರ್ಮಾಣ ಮಾಡಲಿಕ್ಕೆ ಅವರು ಇವತ್ತು ಮಂಜೂರು ಮಾಡಿಕೊಂಡಿದ್ದಾರೆ. ಆ ಮಂಜೂರಾತಿ ಪ್ರತಿಯನ್ನ ಇವತ್ತು ನಾವು ಸಂಘಟನೆಯ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾವು ಇವತ್ತು ನೀಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಸಚಿವರಾದಂಥ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರಿಗೆ ವೈಯಕ್ತಿಕವಾಗಿ ಮತ್ತು ಸಮಸ್ತ ಗುರು ವೃಂದದಿಂದ ನಾನು ಅವರಿಗೆ ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ಹೇಳಿದ್ದೇನೆ. ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಕೆಲಸ. ಯಾಕಪ್ಪ ಅಂತಂದ್ರೆ ಇವತ್ತು ಗುರುವಿನಿಂದ ನಾವೆಲ್ಲ ಕಲಿತು ದೊಡ್ಡವರಾಗಿರ್ತೀವಿ. ಆ ಗುರುವಿಗೆ ಏನಾದರೂ ನಾವು ಕಾಣಿಕೆ ನೀಡಬೇಕು, ಅವರಿಗೆ ಒಂದು ಭವನ ನಿರ್ಮಾಣ ಮಾಡಲಿಕ್ಕೆ, ಒಂದು ಗುರುಭವನ ನಿರ್ಮಾಣ ಮಾಡಲಿಕ್ಕೆ ಇವತ್ತೇನು ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರು ಸಚಿವರು ಮುಂದೆ ಬಂದು ಇವತ್ತು ಕೆಲಸ ಮಾಡಿದರು. ಇದು ಇಡೀ ರಾಜ್ಯಕ್ಕೆ ಮಾದರಿ. ಮುಂಬರುವಂಥ ದಿನದಲ್ಲಿ ಈ ಗುರುಭವನದಿಂದ ಸಮಸ್ತ ಬೆಳಗಾವಿ ಜಿಲ್ಲೆಯ ಶಿಕ್ಷಕರಿಗೆ ಒಂದು ಸಂಘಟನೆಗಾಗಿ ಮತ್ತು ಅವರ ಚಿಂತನೆಗಳಿಗಾಗಿ ಒಂದು ಒಳ್ಳೆಯ ಸ್ಥಾನವಾಗಿ ಇದರಿಂದ ಎಲ್ಲರಿಗೂ ಅನುಕೂಲ ಆಗಲಿಕ್ಕೆ ಸಂದರ್ಭದಲ್ಲಿ ಹಾರೈಸಿ ಇನ್ನೊಂದ್ಸರಿ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಭಾಳ ವಿಧಾನಸಭೆದಾಗ ವಿಶೇಷವಾಗಿ ಸುಮಾರು 10,000 ಪ್ರಾಥಮಿಕ ಶಿಕ್ಷಕರು, 5,000 ಜನ ಪ್ರೌಢ ಮತ್ತು ಉಪನ್ಯಾಸಕ ಶಿಕ್ಷಕರು ಇರುವಂಥ ಈ ಜಿಲ್ಲೆಗೆ ಸುಮಾರು ವರ್ಷಗಳಿಂದ ಶಿಕ್ಷಕರ ಭವನ ಇಲ್ಲದೇ ಇರುವುದರಿಂದ ಮಾನ್ಯ ಡಾಕ್ಟರ್
5 ದಿನಗಳಲ್ಲಿ ಹಾಗೆ ಭವನ ಕಟ್ಟಡಕ್ಕೆ ಮಾಡಿಕೊಟ್ಟ ಬ್ಯೂರೋ ರಿಪೋರ್ಟ್ ಜನತಾ ಟೈಮ್ಸ್ 7 ಬೆಳಗಾವಿ.